ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನಾನು ಪರ್ಸ್ನಲಾಗಿ ಮೆಹಂದಿ ಕೂಡ ಹಾಕ್ತೀನಿ, ಹಾಗೆ ನಮ್ಮೂರ ಜಾತ್ರೆ ಇದು ಕೂಡ ಎಲ್ಲ ವೀಡಿಯೋಸು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ನನ್ನ ಫ್ರೆಂಡ್ ಮದುವೆ ಇತ್ತು. ಸೊ ಹಾಗಾಗಿ ಅವಳು ನನಗೆ 1.5 ಮಂತ್ ಮುಂಚೆನೇ ನನಗೆ ಹೇಳ್ಕೊಂಡಿದ್ಲು ಮೆಹಂದಿ ಹಾಕ್ಕೊಡ್ಬೇಕು ಅಂತ. ಸೊ ಹಾಗಾಗಿ ಅಲ್ಲಿಗೆ ನಾನು ಕೂಡ ನಮ್ಮ ಯಜಮಾನ್ ಇಬ್ಬರು ಹೋದ್ವಿ. ಇನ್ನು ಅವಳು ಕೇಳಿದಂಥ ಮೆಹಂದಿನ ನಾನು ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಹೋದೆ. ಇನ್ನು ಅವಳಿಗೆ ಯಾವ ರೇಂಜಲ್ಲಿ ಬೇಕು, ಯಾವ ಥರ ಬೇಕು ಅಂತ ಕೇಳಿಬಿಟ್ಟು ನಾನೇ ಓನಾಗಿ ಹಾಕ್ಕೊಟ್ಟೆ ಮೆಹಂದಿನ. ನಾನು ಅದೇ ರೀತಿ ಬುಕ್ಲೆಟ್ಸ್ ಎಲ್ಲ ಏನು ಇಟ್ಕೊಂಡಿಲ್ಲ. ಅವ್ರು ಯಾವ ರೇಂಜಲ್ಲಿ ಕೇಳ್ತಾರೋ ಆ ರೇಂಜಲ್ಲಿ ಹಾಕ್ಕೊಡ್ತೀನಿ, ಯಾಕಂದ್ರೆ ನಮಗೊಂದು ಐಡಿಯಾ ಇರುತ್ತಲ್ವ. ಸೊ ಈಗ ರಾಜಾರಾಣಿ ಎಲ್ಲ ಬೇಕು ಅಂತಂದರೆ ಅದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಇವಾಗ ಔಟ್ಸೈಡಲ್ಲಿ ಹಾಕಿಸ್ಕೊತೀವಿ ಅಂದರೆ 4000 ಎಬೋನೇ ಇರುತ್ತೆ. ಸೊ ಹಾಗಾಗಿ ನನ್ನ ಹತ್ರನೂ ಕೂಡ ಸೇಮ್ ಪ್ರೈಸಸ್ ಇರುತ್ತೆ. ಫ್ರೆಂಡ್ಸು ರಿಲೇಟಿವ್ಸ್ ಆದರೆ ಅವ್ರಿಗೆ ಸ್ವಲ್ಪ ಡಿಸ್ಕೌಂಟ್ ಆಫರ್ ಕೂಡ ಇರುತ್ತೆ, ಯಾಕಂದರೆ ಅವ್ರ ಹತ್ರ ಎಲ್ಲ ಅಷ್ಟು ಇಷ್ಟು ಅಂತೆಲ್ಲ ಹೇಳೋಕ್ಕಲ್ಲ, ಬಾರ್ಗಿಂಗ್ ಮಾಡಲೇಬೇಕು. ಸೊ ಹಾಗಾಗಿ ನಾನು ಮಾಡಿಕೊಟ್ಟೆ ಅವರಿಗೆ, ಮೆಹಂದಿ ಹಾಕ್ಕೊಟ್ಟೆ ಅವಳಿಗೆ. ಇನ್ನು ಅವಳು ಕೇಳಿದ ಥರನೇ ಹಾಕ್ಕೊಟ್ಟೆ. ಅವಳಿಗೆ 2 ಡೇಸ್ ಮುಂಚೆನೇ ಮೆಹಂದಿ ಹಾಕ್ಕೊಟ್ಟೆ. ಅವಳು ಯಾಕಪ್ಪ ಅಂತಂದರೆ ಅವಳು ಸ್ವಲ್ಪ ಬ್ಯುಸಿ ಇದ್ಲು, ಹಾಗೆ ನಮ್ಮನೇಲಿ ಕೂಡ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಕೂಡ ಅವಳು ಹೇಳಿದ ಟೈಮಿಗೆ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 2 ಡೇಸ್ ಮುಂಚೆನೇ ಹಾಕ್ಕೊಟ್ಟಿದ್ದೆ. ಅವಳಿಗೂ ಕೂಡ ಡಾರ್ಕ್ ಕಲರಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಅವಳಿಗೆ 2 ಹ್ಯಾಂಡ್ಸು, ಫ್ರಂಟು ಬ್ಯಾಕು 2 ಲೆಗ್ಸ್ ಹಾಕ್ಕೊಡು ಅಂತ ಕೇಳಿದ್ಲು. ಸೊ ಹಾಗಾಗಿ ಅವಳು ಕೇಳಿದ ಥರನೇ ನಾನು ಹಾಕ್ಕೊಟ್ಟೆ. ಇನ್ನು ಲೆಗ್ಸಲ್ಲೆಲ್ಲ ನಾನು ಜುಮ್ಕಾ ಟೈಪಲ್ಲಿ ಬರೋ ಥರ ಅವಳಿಗೆ ಹಾಕ್ಕೊಟ್ಟಿದ್ದೆ. ಇನ್ನು ಹ್ಯಾಂಡ್ಸಲ್ಲಿ ಇದು ಡಮರುಗ, ಓಲ್ಗ ಅದೆಲ್ಲ ಬರುತ್ತಲ್ಲ, ಕಲ್ಸ ಆ ಥರ ಎಲ್ಲ ಅಂದ್ಬಿಟ್ಟು ಆ ಥರ ಹಾಕ್ಕೊಟ್ಟಿದ್ದೆ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಮೆಹಂದಿ, ಅವಳಿಗೂ ಕೂಡ ಇಷ್ಟ ಆಯಿತು. ಫೈನಲ್ ಲಾಸ್ಟಲ್ಲಿ ನಿಮಗೆ ಯಾವ ಥರ ಬಿಡಿಸಿದೆ ಅಂದ್ಬಿಟ್ಟು ಅದು ಕೂಡ ಒಂದು ಫೋಟೋಸ್ನ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇನ್ನು ನಾನು ಮೆಹಂದಿ ಹಾಕೋದು ಯಾವಾಗಿಂದ ನಾನು ಸ್ಟಾರ್ಟ್ ಮಾಡಿಕೊಂಡೆ ಅಂತಂದರೆ ನಾನು ಪಿ ಯು ಇಂದನೇ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಸ್ಕೂಲಲ್ಲಿ ಇದ್ದಾಗಲಿಂದನೂ ಕೂಡ ಆಗ್ತಾಯಿದ್ದೆ. ಬಟ್ ಅಂದರೆ ನಾನು ಯಾವುದೇ ರೀತಿ ಆರ್ಡ್ರೆಲ್ಲ ತೊಗೊಂಡು ಯಾವುದೂ ಆಗ್ತಾ ಇರಲಿಲ್ಲ ಮೆಹಂದಿನ. ಇನ್ನು ನನಗೆ ಪಿ ಯುಗೆ ಬಂದಮೇಲೆ ನನಗೆ ಪಾರ್ಲರ್ಸ್ ಎಲ್ಲ ನನಗೆ ಜಾಸ್ತಿ ಅಪ್ಡೇಟ್ ಬಂತ, ಅಂದರೆ ಜಾಸ್ತಿ ಕಾಂಟ್ಯಾಕ್ಟ್ ಆಯ್ತಾ ಹೋಯಿತು. ಸೊ ಹಾಗಾಗಿ ನಾನು ರೆಗ್ಯುಲರಾಗಿ ಡಾಬಸ್ಪೇಟೆಲಿರೋ ಅಂಥ ಜನನಿ ಪಾರ್ಲರ್ ಅವ್ರ ಹತ್ರನೇ ನಾನು ಜಾಸ್ತಿ ನನ್ನ ಮೆಹಂದಿ ಎಲ್ಲ ತೊಗೊಂಡು ಬುಕ್ ಮಾಡಿಕೊಂಡು ನಾನು ಅವ್ರ ಕಡೆಯಿಂದನೇ ಜಾಸ್ತಿ ಹಾಕಿದ್ದು. ಸೊ ಹಾಗಾಗಿ ನಂದು ಕೂಡ ಸ್ವಲ್ಪ ವೈರಲ್ ಆಯ್ತಾ ಹೋಯಿತು. ಎಲ್ಲರಿಗೂ ನಂದು ಸ್ಟೇಟಸ್ ಇಂಟರ್ನೆಟಲ್ಲೆಲ್ಲ ಹೋಗ್ತಾ ಹಾಗೆ ಎಲ್ಲರಿಗೂ ಕೂಡ ಕಾಂಟ್ಯಾಕ್ಟ್ ಆಯಿತು ನನ್ನ ನಂಬರ್ ಕೂಡ. ಹಾಗೆ ಯಾರ್ಯಾರಿಗೆ ಮೆಹಂದಿ ಹಾಕೋಬೇಕು ಅಂತ ಅನ್ನಿಸ್ತಿತ್ತೋ, ಅಂದರೆ ಮದುವೆ ಫಂಕ್ಷನ್ಸ್ ಯಾವುದಾದ್ರೂ ಇತ್ತು ಅಂತಂದರೆ ಎಲ್ಲರೂ ನನಗೆ ಹೇಳ್ತಾಯಿದ್ರು. ಸೊ ಹಾಗಾಗಿ ಇದೊಂದನ್ನು ನಾನು ಸ್ಟಾರ್ಟ್ ಮಾಡಿಕೊಂಡೆ. ಇದೊಂದು ನನಗೆ ಬಿಸ್ನೆಸ್ ಅನ್ನೋ ರೀತಿಯೇ ನನಗಿದು ಅರ್ನ್ ಆಯ್ತಾ ಹೋಯಿತು. ಸೊ ಯಾವುದಾದ್ರೂ ಅದು ಒಂದು ಟೈಮ್ ಅಷ್ಟೇ, ಅಂದರೆ ಇವಾಗ ಮದುವೆ ಟೈಮ್, ಶ್ರಾವಣ, ಕಾರ್ತಿಕ, ಈ ಬೇಸಿಗೆ ಈ ಟೈಮಲ್ಲಿ ಅಷ್ಟೇ ನನಗೆ ಆರ್ಡ್ರ್ ಸಿಗುತ್ತೆ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಏನು ಸಿಗೋಲ್ಲ, ಅದು ರೇರ್ ಸಿಗುತ್ತೆ. ಇನ್ನು ನಿಮ್ಗೆ ಯಾರಿಗಾದ್ರೂ ಹಾಕಿಸ್ಕೋಬೇಕು, ಯಾವುದಾದ್ರೂ ಫಂಕ್ಷನ್ಸ್ ಇತ್ತು ಅಂದರೆ ನನಗೆ ಕಾಮೆಂಟ್ ಮಾಡಿ, ನನ್ನ ಪರ್ಸ್ನಲಾಗಿ ನಿಮಗೆ ಕಾಂಟ್ಯಾಕ್ಟ್ ಆಗಿ ಮೆಹಂದಿನ ನಾನೇ ಬಂದು ಹಾಕ್ಕೊಡ್ತೀನಿ. ಇದು ಅವಳು ಫೈನಲಾಗಿ ಈ ಥರ ಮೆಹಂದಿ ಹಾಕ್ಕೊಟ್ಟಿದ್ದೆ. ಅವಳು ತುಂಬ ಕಲರ್ ಆಗಿದ್ಲು. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮೆಹಂದಿ ಕೂಡ. ಫೈನಲಾಗಿ ಅವಳಿಗೆ ನಾನು ಟಚಪ್ ಕೊಟ್ಬಿಟ್ಟು ಬಂದೆ. ಇನ್ನು ಮದುವೆಗೂ ಇನ್ನು ನಾಳೆನೇ ಮದುವೆ ಅನ್ನೋದಾದರೆ ಇವತ್ತೇ ನಾನು ಅವಳಿಗೆ ಇದು ನೈಲ್ ಪಾಲಿಶ್ ಕೂಡ ಹಾಕ್ಕೊಟ್ಬಿಡ್ತೀನಿ ಎಲ್ಲರಿಗೂ. ಬಟ್ ಇವಳಿಗೆ 2 ಡೇಸ್ ಮುಂಚೆನೇ ಹಾಕಿದ್ರಿಂದ ಸೊ ಹಾಗಾಗಿ ನಾನು ಅವಳಿಗೆಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಅವತ್ತಿನ ಸಂಜೆಗೆ ನಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಹೂ ಅದು ಕೂಡ ಹರಡಿತ್ತು. ತುಂಬಾ ಖುಷಿ ಆಯಿತು ನಮಗೆ ನೋಡಿಬಿಟ್ಟು. ಇದು ಬಂದು ನಮ್ಮ ಮನೇಲಿ 2nd ಫ್ಲವರ್ ಇದು ಹರಡಿರೋದು. ಇದು ತುಂಬ ದೊಡ್ಡ ಗಿಡ ಆದರೆ ಏನಿಲ್ಲ ಅಂದ್ರೂ ಒಂದು 30 to 40 ಫ್ಲವರ್ಸ್ ಕೂಡ ಬಿಡೋ ಚಾನ್ಸಸ್ ಇರುತ್ತೆ. ಬಟ್ ಅಂದರೆ ನಮ್ಮ ಮನೇಲಿ ಲಾಸ್ಟ್ ಟೈಮ್ ಒಂದು ಬಿಟ್ಟಿತ್ತು, ಈ ಟೈಮ್ ಕೂಡ ಒಂದು ಬಿಟ್ಟಿತ್ತು. ಅದಕ್ಕೆ ನೋಡಿದ ತಕ್ಷಣ ಪೂಜೆ ಮಾಡಬೇಕಂತೆ, ಪೂಜೆ ಮಾಡಿ ಅಲ್ಲೊಂದು ಉದ್ಗಡ್ಡಿ ಹಚ್ಚಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದೇ ಪ್ರೊಸೆಸ್ನ ನಾನು ಕೂಡ ಫಿಲಪ್ ಮಾಡಿದೆ. ಇನ್ನು ನಮ್ಮೂರಲ್ಲಿ ಜಾತ್ರೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು 1 ವೀಕ್ ನಡೆಯುತ್ತೆ ನಮ್ಮೂರಲ್ಲಿ ಜಾತ್ರೆ. ಇದು 1 hour ಅಂದ್ಬಿಟ್ಟು ಗುರುವಾರನೇ ಮಾಡ್ತಾರೆ. ಇದ್ರ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಏನೋ ಚೀಟಿ ಹಾಕ್ತಾರಂತೆ. ಅದರಲ್ಲಿ ಹುಡುಗನ ಹೆಸರು ಯಾರು ಬರುತ್ತೋ ಅವ್ರ ನೇಮ್ ತೊಗೊಂಡು ಅದರಲ್ಲಿ ಏನೋ ನೇಮ್ ಏನೋ ಬರುತ್ತಂತ, ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅವರಿಗೆ ಸೀರೆ ಹಾಕ್ಬಿಟ್ಟು ಈ ಥರ ಇದು ಬುಟ್ಟಿಯೊಳಗೆ ಒಂದು ಮರ ಮತ್ತು ಪೊರ್ಕೆ ಇಟ್ಬಿಟ್ಟು ಪಕ್ಕದಲ್ಲಿ ಒಂದು ಇನ್ನೊಬ್ರಿಗೂ ಅವ್ರಿಗೂ ಕೂಡ ಚೀಟಿ ಹಾಕಿರ್ತಿರ್ತಾರೆ. ಅವರು ಕೂಡ ಗಂಡಸೇ ಆಗಿರ್ತಾರೆ. ಅವ್ರನ್ನ ಮದುವೆ ಗಂಡು ಹೆಣ್ಣು ಥರ ಇಟ್ಕೊಂಡು ಬೇರೆಯವರಿಂದ ಬಂದು ನಮ್ಮೂರಲ್ಲಿ ಉಳುಮೆ ಮಾಡೋ ಥರ ನೇಗ್ಲು ಎಲ್ಲ ಇಟ್ಕೊಂಡಿರ್ತಾರೆ. ಇನ್ನೆರಡು ಎತ್ತು ಬದಲು ಇಬ್ಬರು ಅವರು ಗಂಡಸ್ರೆ ಅವರು ಇಟ್ಕೊಂಡಿರ್ತಾರೆ. ಒಂಥರ ಮದುವೆಯಲ್ಲಿ ಗಂಡು ಹೆಣ್ಣು ಹೋಗ್ತಾರಲ್ಲ, ಸೊ ಹಾಗಾಗಿ ಇದು ಅದೇ ಥರನೇ ಗಂಡಸ್ರುಗಳೇ ಇದನ್ನು ಮಾಡೋವಂಥ ಜಾತ್ರೆ. ಇನ್ನು ದೇವಸ್ಥಾನ ಹತ್ರ ಬಂದು ಅದೇನೇನೋ ಹೇಳ್ತಾರೆ, ಏನೇನೇನೋ ಹೇಳಿದ್ರು. ಬಟ್ ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ. ಇನ್ನು ನಾನು ತುಂಬ ವರ್ಷ ನೋಡ್ತಾ ಹೋದರೆ ನನಗೂ ಒಂದು ಐಡಿಯಾ ಬರುತ್ತೆ, ಅದೆಲ್ಲ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ.
ನಾನು ಹೊಸಬ್ಳಾಗಿರೋದ್ರಿಂದ ನಂಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಮನೇಲಿ ಮಾತಾಡಿರೋ ಅಂಥ ವಿಷಯನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಇಯರು ಕೂಡ ಇದೇ ಇತ್ತು. ಇನ್ನು ಫೈನಲಾಗಿ ಏನಪ್ಪ ಅಂದರೆ ಈ 1 ಅವರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಇಲ್ಲೆಲ್ಲ ದೇವ್ರ ಮುಂದೆ ಅದೇನೇನೋ ಹೇಳ್ತಾರೆ. ಹೇಳಾದ್ಮೇಲೆ ಈ ಥರ ಪಟಾಕಿ ಕೂಡ ಹಚ್ಚಿದ್ರು, ಎಲ್ಲ ಸೆಲೆಬ್ರೇಟ್ ಮಾಡಿದ್ರು. ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಅಂದರೆ ಇಲ್ಲೆಲ್ಲ ಓಡಿ ಬರ್ತಿದ್ದಾರೆ. ಯಾಕಪ್ಪ ಓಡಿ ಬರ್ತಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಏನು ತಗೋತವರೆಲ್ಲ ಓಡಿ ಬರ್ತಿದ್ದಾರೆ. ಆಗಲೇ ಒಬ್ಬ ವಯ್ಯಂಗೆ ಒಬ್ಬ ಗಂಡ್ಸಿಗೆ ಈ ಥರ ಸೀರೆ ಎಲ್ಲ ಹಾಕಿ ರೆಡಿ ಮಾಡಿದ್ರಲ್ಲ, ಅವ್ರು ಫೈನಲಾಗಿ ಈ ಥರ ಮರದಲ್ಲಿ ಬೂದಿ ಇಟ್ಕೊಂಡು ಪರ್ಕೆಲಿ ಈ ಥರ ಹಾಕಬೇಕು. ಆ ಥರ ಸಿಕ್ತವ್ರಿಗೆಲ್ಲ ಹಾಕ್ತಾರೆ. ಸೊ ಹಾಗಾಗಿ ಹಾಕ್ಬಿಡ್ತಾರೆ ಅಂತ ಓಡ್ತಾಯಿದ್ರು ಎಲ್ಲರೂ. ನಮ್ಮ ರಿಲೇಟಿವಲ್ಲಿ ಒಬ್ಬರು ಕೂಡ ಬಿದ್ದು ಕಾಲಿಗೆ ಏಟ್ ಮಾಡಿಕೊಂಡ್ರು. ನಮ್ಮ ಮಾವಂಗೂ ಕೂಡ ಹಾಕ್ಬಿಟ್ಟಿದ್ರು. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಅದೊಂದು ಮೂಮೆಂಟ್ ಮಾತ್ರ ತುಂಬ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ನಾನು ಹಾಕಿದ್ನಲ್ಲ ಮೆಹಂದಿ, ಅವಳ ಮದುವೆ ಕೂಡ ಆಯಿತು. ಅವಳ ಮದುವೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ನಾವು ಹೋಗುವಾಗ ಇನ್ನೂ ಗಂಡ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ರು. ಇನ್ನು ಅಲ್ಲೆಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಇನ್ನು ಊಟದ ಹಾಲಿಗೆ ಹೋದ್ವಿ. ಊಟನೂ ಕೂಡ ಮುಗಿಸ್ಕೊಂಡು ನನ್ನ ಮೂಗ್ಬೆಟ್ಟು ಕೂಡ ನಂದು ನೋಸ್ ಪಿನ್ ಏನೋ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಹೊಸ ತೊಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ. ಆವತ್ತು ಡಾಬಸ್ಪೇಟೆ ಫುಲ್ಲು ಖಾಲಿ ಇತ್ತು. ಪ್ರತಿದಿನ ಕಾಲು ಇಡೋದಕ್ಕೆ ಜಾಗ ಇರ್ತಿರಲಿಲ್ಲ. ಇನ್ನು ಇದು ಶುಕ್ರವಾರ ಮಾತ್ರ ಫುಲ್ಲು ಖಾಲಿ ಇತ್ತು. ಯಾಕೆ ಅಂತ ಗೊತ್ತಿಲ್ಲ. ಇನ್ನು ನಾವು ರೆಗ್ಯುಲರಾಗಿ ಹೋಗೋ ಅಂಥ ಅಂಗಡಿಗೆ ಹೋದ್ವಿ. ಅಲ್ಲಿ ಡಿಫ್ರೆಂಟ್ ನೋಸ್ ಪಿನ್ಸ್ ಎಲ್ಲ ತೋರಿಸಿದ್ರು. ಬಟ್ ನಾನು ಹೋಗಿದ್ದು ಚಿಕ್ಕದು ಯಾವ್ದಾದ್ರು ಪುಟಾಣಿದು ಒಂದು ತೊಗೊಳ್ಳೋಣ ಅಂತ ಹೋಗಿದ್ದೆ. ಬಟ್ ಅಲ್ಲಿ ನನಗೆ ನೋಡ್ತಾ ತುಂಬಾ ಇಷ್ಟ ಆಯಿತು. ಇವಾಗ ಟ್ರೆಂಡಿಂಗಲ್ಲಿರೋ ಅಂಥ ನೋಸ್ ಪಿನ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ. ನನ್ನ ನೋಸ್ಗೆ ಆಲ್ಮೋಸ್ಟ್ ಯಾವುದೂ ಶೂಟಬಲ್ ಆಗಲ್ಲ. ಸೊ ನೋಡೋಣ ಅಂದ್ಬಿಟ್ಟು ಹೋದೆ. ಇನ್ನು ನಾನು ಇಯರಿಂಗ್ ತೊಗೋಬೇಕು ಅಂತ ಏನು ಅಂದರೆ ಆಸೆ ಇತ್ತು. ಬಟ್ ಅಂದರೆ ನೋಡೋಣ ಇರು ಯಾವುದಾದ್ರೂ ಟ್ರೆಂಡಿಂಗಲ್ಲಿ ಇದೆಯಾ ಅಂದ್ಬಿಟ್ಟು ಅಲ್ಲೂ ಕೂಡ ನೋಡಿದೆ. ನನಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಎಲ್ಲ ಹಳೇ ಪ್ಯಾಟ್ರನಲ್ಲೇ ಇತ್ತು. ಇನ್ನು ಜುಮ್ಕ, ಆಮೇಲೆ ಗೆಜ್ಜೆ ಮಾಟಿ, ಚಿಕ್ಕದು ಓಲೆ, ಆಮೇಲೆ ಬೆಳ್ಳಿದು ಅದೆಲ್ಲ ಇಟ್ಕೊಂಡಿದ್ರು. ಇನ್ನು ಓಲೆ ಯಾವುದೂ ನನಗೆ ಇಷ್ಟ ಆಗಲ್ಲ. ನಾವೇನು ತೊಗೋಬೇಕು ಅಂತಲೂ ಹೋಗಿರಲಿಲ್ಲ, ಸುಮ್ಮನೆ ನೋಡಿದೆ ಅಷ್ಟೇ. ಅದೆಲ್ಲ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಫೈನಲಾಗಿ ನೋಸ್ ಪಿನ್ ನನಗೆ ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ. ಇಷ್ಟ ಆಗಿದ್ದು ನಾನು 6 ಗರಿ ಇರೋ ಅಂಥ ಒಂದು ಮೂಗ್ಬಟ್ಟನ್ನ ನಾನಲ್ಲಿ ಹುಡುಕ್ತೆ. ಬಟ್ ನನಗಲ್ಲೆಲ್ಲೂ ಸಿಕ್ಕಲಿಲ್ಲ. ಇನ್ನು ಫೈನಲಾಗಿ ನನಗೆ ಈ ಓಲೆ ತುಂಬಾ ಇಷ್ಟ ಆಯಿತು. ಅಂದರೆ ಅದಕ್ಕೆ ರೆಡ್ ಕಲರ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ನಾನು ಆಗಲೇ ಫಸ್ಟ್ ಒಂದು ತೋರಿಸಿದ್ನ ಆ ಓಲೆ ನೋಡೋಕೆ ಒಂಥರ ಚೆನ್ನಾಗಿತ್ತು. ಅಂದರೆ ಇವಾಗೆಲ್ಲ ಆಲ್ಮೋಸ್ಟ್ ಆ ಥರ ರಾಮ್ಲೀಲಾ ಇವಾಗ ಆ ಥರದ್ದೆಲ್ಲ ಯೂಸ್ ಮಾಡ್ತಾರೆ. ಇನ್ನು ಬ್ರೇಸ್ಲೆಟ್ ಕೂಡ ತುಂಬ ಡಿಸೈನ್ಸ್ ಇತ್ತು, ನೋಡಿದೆ ಅದನ್ನು ಕೂಡ. ಬಟ್ ನನಗೇನಷ್ಟು ಏನು ಇಷ್ಟ ಆಗಲ್ಲ. ಇನ್ನು ಫೈನಲಾಗಿ ನಾನು ನನ್ನ ಫ್ರೆಂಡ್ ಮದುವೆಗೆ ಈ ಥರ ರೆಡಿ ಆಗಿಬಿಟ್ಟು ಹೋಗಿದ್ದೆ. ನಮ್ಮ ಮನೆ ಲಾಸ್ಟ್ ಇಯರ್ ವರಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದಂಥ ಸ್ಯಾರಿ ನಾನು ವೇರ್ ಮಾಡಿದ್ನ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡು ಹೋಗಿದ್ದೆ. ಇನ್ನು ಫೈನಲಾಗಿ ನಾನು ಈ ಥರ ನೋಸ್ ಪಿನ್ ತೊಗೊಂಡಿದ್ದೀನಿ. ನಮ್ಮ ಅಕ್ಕನೂ ಇದೇ ಥರ ನೋಸ್ ಪಿನ್ನೇ ತೊಗೋ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅವಳು ಇದೇ ಥರನೇ ತೊಗೊಂಡಿರೋದು. ಅದಕ್ಕೆ ನಾನು ಕೂಡ ಇದೇ ಥರದ್ದೇ ತೊಗೊಂಡೆ. ನನಗೂ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು. ಸೊ ಅದೆಲ್ಲ ಆದಮೇಲೆ ನನಗೆ ಇನ್ನೊಂದು 15 ಡೇಸ್ಗೂ ಮುಂಚೆನೇ ಒಂದು ಬ್ರೈಡಲ್ ಮೆಹಂದಿ ಬುಕ್ಕಿಂಗ್ ಆಗಿತ್ತು. ಅವ್ರಿಗೂ ಕೂಡ ಹಾಕ್ಕೊಡೋಣ ಅಂದ್ಬಿಟ್ಟು ಹೋಗಿದ್ದೆ. ಈಗ ರಾಜಾರಾಣಿ ಹಾಕೋದೇ ಒಂದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವರು ಕೂಡ ಅದೇ ಬೇಕು ನನಗೆ ಅಂತ ಕೇಳಿದರು. ನಾನು ಫೈನಲಾಗಿ ಅದನ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಡಿಸೈಡಾಗಿ ಅವ್ರಿಗೂ ಕೂಡ ಹಾಕ್ಕೊಟ್ಟಿದ್ದೆ. ಇನ್ನು ಅವ್ರಿಗೆ ಬಂದು ಆನೆದು ಒಂದು ಸೈಡು, ಇನ್ನೊಂದು ಓಲ್ಗ, ಇನ್ನೊಂದು ಕಡೆ ರಾಜಾರಾಣಿ, ಒಂದು ಕಡೆ ಮದುವೆ ಡೇಟು, ಹುಡುಗಿ ನೇಮ್ ಹಾಕ್ಬಿಟ್ಟು ಫೈನಲ್ ಮಾಡಿಕೊಟ್ಟೆ ಅವ್ರಿಗೆ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಲಾಸ್ಟ್ ಒಂದು ಟೈಮಲ್ಲಿ ಹಾಕ್ಕೊಟ್ಟಿದ್ದೆ ಬೇರೆ ಯಾರಿಗೂ ರಾಜಾರಾಣಿದು, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಇಷ್ಟಪಟ್ಟು ಇವಾಗ ತುಂಬ ಜನ ನನಗೆ ಬುಕ್ ಮಾಡ್ಕೊತಿದ್ದಾರೆ. ಈಗೇನೆ ನಿಮಗೂ ಯಾರಿಗಾದ್ರೂ ಬೇಕಾಗಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಕೂಡ ನಿಯರ್ ಎಲ್ಲಾದರೂ ಇದ್ದರೆ ಬಂದು ಹಾಕ್ಕೊಡ್ತೀನಿ. ಇನ್ನು ನಾನು ಕಾಲಿಗೆಲ್ಲ ಈ ಥರ ಹಾಕ್ಕೊಟ್ಟಿದ್ದೆ, ಜಸ್ಟ್ ಒಂದು ಜುಮ್ಕ ಹಾಕ್ಕೊಟ್ಟಿದ್ದೆ. ಇನ್ನು ಫೈನಲಾಗಿ ಏನಪ್ಪ ಅಂತಂದರೆ ನಾವು ಮೆಹಂದಿ ಹಾಕಿದಾಗ ಗ್ರೀನರಿಯಾಗಿ ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಒಣಗಿದ್ಮೇಲೆ ಎಲ್ಲ ಬಿದೋಗಿ ಅದೇ ಒಂಥರ ಕಾಣಿಸುತ್ತೆ. ನಾನು ಆಗಲೇ ಹೇಳ್ದಂಗೆ ನಮ್ಮೂರಲ್ಲಿ ಜಾತ್ರೆ ಕೂಡ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ನಾವು ಮಾಡೋ ಆಗಿರಲಿಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಅವರಮ್ಮ ತೀರ್ಕೊಂಡಿದ್ರು. ಸೊ ಹಾಗಾಗಿ ನಾವು ಮಾಡೋ ಆಗಿರಲಿಲ್ಲ. ಇನ್ನು ಬುಧವಾರ ನಮ್ಮ ಮನೇಲಿ ಸುತ್ಕ ತಗೊಂಡ್ರು. ಇನ್ನು ರಿಲೇಟಿವ್ಸ್ ಎಲ್ಲ ಬುಧವಾರ ಸಂಜೆಯಿಂದ ಜಾತ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ದೇವರಥದೆಲ್ಲ ಮಂಗಳವಾರದಿಂದನೇ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಇದು ಬಂದು ನಮ್ಮೂರಲ್ಲಿರೋ ಅಂಥ ಮಾರಮ್ಮ. ಈ ದೇವಿಗೆ ಈ ಥರ ಎಲ್ಲ ಅಲಂಕಾರ ಮಾಡಿ ದೇವ್ರನ್ನ ಕೂಡ ಮೆರವಣಿಗೆ ಮಾಡ್ತಾರೆ. ಅದೇನೋ ಕಂಬ ಬಿಡೋದು, ಆಮೇಲೆ ಅದೇನೋ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ನಮ್ಮೂರಲ್ಲಿ 2 ವರ್ಷಕ್ಕೊಂದು ಸತಿ ಜಾತ್ರೆ ಮಾಡೋದು. ಅದರಲ್ಲಿ ಏನೋ ತಲೆನ ಈ ಸತಿ ಕಡ್ದಿದ್ದನ್ನ ಅಲ್ಲಿ ಬಾವಿಯೊಳಗೆ ಬಿಡ್ತಾರೆ. ನೆಕ್ಸ್ಟ್ ಇಯರ್ ಬಂದು ಮತ್ತೆ ಇನ್ನೊಂದು ಸತಿ ಜಾತ್ರೆ ಮಾಡಿದಾಗ ಅದನ್ನೆಲ್ಲ ತೆಗಿತಾರೆ. ಅದೇನೇನೋ ಪ್ರೋಸೆಸ್ ಇದೆ, ಬಟ್ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇನ್ನು ಈ ದೇವಿದು ಕೂಡ ಜಾತ್ರೆ ಆಯಿತು. ಅದಾದಮೇಲೆ ಗ್ರಾಮದಮ್ಮ ಅಂತಾರಲ್ಲ, ಆ ದೇವರಿಗೆ ಅಂದ್ಬಿಟ್ಟು ಈ ಥರ ಡೆಕೋರೇಷನ್ ಮಾಡಿ ದೇವ್ರನ್ನಿಡೋ ಅಂಥ ದೇವಸ್ಥಾನ ಇದ್ದು, ಇಲ್ಲಿ ಅದು ಗದ್ಗೆ ಇರುತ್ತೆ, ಅಲ್ಲೇ ಪೂಜೆ ಮಾಡ್ತಾರೆ. ಇನ್ನು ಈ ಸತಿ ದೇವ್ರನ್ನ ಜಾತ್ರೆಗಳಲ್ಲೆಲ್ಲ ಈ ಥರ ದೇವ್ರನ್ನ ತಿದ್ಬಿಟ್ಟು
ಜಾತ್ರೆ ಮಾಡ್ತಾರೆ ಗ್ರಾಮದ ಮುಂದೆ. ಇನ್ನು ನಮ್ಮೂರಲ್ಲಿ ಫೈನಲಾಗಿ ಈ ಥರ ಡೆಕೋರೇಟ್ ಮಾಡಿ ದೇವರಿಗೆಲ್ಲ ಅಲಂಕಾರ ಮಾಡಿ ತೊಗೊಂಬಂದು ಕೂರಿಸಿದ್ದಾರೆ. ಇನ್ನು ದೇವ್ರನ್ನ ಒಂದು ಮನೆಯಲ್ಲಿ ತಿದ್ದುತ್ತಾರೆ. ತಿದ್ದಾದ್ಮೇಲೆ ಎತ್ಕೊಂಬರುವಾಗ ಈ ಥರ ಪಟಾಕಿ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿ ದೇವ್ರನ್ನ ಎತ್ಕೊಂಬರ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು. ತುಂಬ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಆದರೂ ಕೂಡ ನಮ್ಮ ಮನೇಲಿ ಜಾತ್ರೆ ಮಾಡಲಿಲ್ಲ ಅನ್ನೋದು ಒಂದು ಕಡೆ ಫೀಲ್ ಆಯಿತು. ಆದರೂ ಮಾಡಲಿಲ್ಲ ಅಂದರೂ ಕೂಡ ನಾವು ದೇವ್ರನ್ನೆಲ್ಲ ನೋಡ್ಬೋದು, ಎಲ್ಲನೂ ಮಾಡ್ಬೋದು. ಬಟ್ ನಮ್ಮ ಮನೇಲಿ ಸುಸ್ಕ ಬಂದರೂ ಕೂಡ ದೂರದಲ್ಲಿ ನಿಂತ್ಕೊಂಡು ದೇವ್ರನ್ನೆಲ್ಲ ನೋಡ್ಕೊಂಡ್ವಿ. ಇನ್ನು ತಿದ್ದಿರೋ ಮನೆಯಿಂದ ಈಗ ದೇವ್ರನ್ನ ಈಚೆ ಎತ್ಕೊಂಡ್ಬರ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ನೀವು, ಇಲ್ಲಿ ಸೌಂಡು ಎಲ್ಲ ಕೂಗ್ತಿದ್ದಾರೆ. ಆ ದೇವ್ರನ್ನ ನೋಡೋದಕ್ಕೇ ಅಷ್ಟು ಜನ ಇರ್ತಾರೆ. ನೋಡೋದು ತುಂಬಾ ಚೆನ್ನಾಗಿರುತ್ತೆ. ದೇವ್ರನ್ನ ಎತ್ಕೊಂಬರುವಾಗ ತೊಗೊಂಬಂದು ಅಲ್ಲಿ ಕೂರಿಸ್ಬಿಡ್ತಾರೆ. ಅಂದರೆ ಇದು ಬಂದು ಬುಧವಾರ ಇದು ದೇವ್ರನ್ನ ಎತ್ಬಿಟ್ಟು ನೈಟು ಕರ್ಕೊಂಡೋಗಿ ಅಲ್ಲಿ ಕೂರಿಸ್ತಾರೆ. ಇನ್ನು ನಮ್ಮೂರಲ್ಲಿ ನಮ್ಮೂರಲ್ಲಿ ಮಾತ್ರ ಈ ಥರ ದೇವ್ರನ್ನ ತಿದ್ದೋದು. ಬೇರೆ ಕಡೆ ಎಲ್ಲ ಬೇರೆ ಬೇರೆ ಥರ ತಿದ್ದುತ್ತಾರೆ. ಇನ್ನು ನಮ್ಮೂರಲ್ಲೆಲ್ಲ ಈ ಥರನೇ ಆರತಿ, ಇವಾಗೆಲ್ಲ ಹೂವಿಂದ ಅಲಂಕಾರದ್ದು ವೆಲ್ಡಿಂಗ್ ಆರತಿ, ಒಂಬಳೆಗಿಂತ ಬರೀ ಅಲಂಕಾರದ ಆರತಿಗಳೇ ಜಾಸ್ತಿ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಬಂದಿದ್ರು ಎಲ್ಲರೂ. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ದೇವ್ರನ್ನ ಕರ್ಕೊಂಡೋಗಿ ಕೂರಿಸ್ತಾರೆ. ಅಲ್ಲಿ ಕೂರಿಸುವಾಗ ಈ ಥರ ದೇವರು ಈ ಥರ ಕುಣಿಯುತ್ತೆ. ಇದು ದೇವ್ರ ಮೈ ಮೇಲೆ ಬಂದು ದೇವರು ಈ ಥರ ಕುಣಿಸ್ತಾರೆ. ಇವರೇನು ಕುಣಿಯಲ್ಲ, ದೇವರೇ ಕುಣಿಸೋದ್ರಿಂದ ದೇವರು ಈ ಥರ ಕುಣಿಯುತ್ತೆ. ಈ ಥರ ಎಲ್ಲೂ ಕೂಡ ಕುಣಿಯಲ್ಲ. ಈ ಥರ ನಾನು ಎಲ್ಲೂ ನೋಡೇ ಇರಲಿಲ್ಲ ಈ ಥರ ದೇವರೆಲ್ಲ ಕುಣಿಯೋದು. ನಾನು ನೋಡಿದ್ದು ಇದೇ ಊರಲ್ಲಿ, ನಮ್ಮೂರಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ಇನ್ನು ಇದೆಲ್ಲ ಮುಗಿದ ಮೇಲೆ ಅಂದರೆ ದೇವರಿಗೆ ಏನೇನು ಅರ್ಪಣೆ ಮಾಡಬೇಕು ಅದೆಲ್ಲ ಅರ್ಪಣೆ ಮಾಡಿದ್ಮೇಲೆ ಈ ಥರ ದೇವ್ರನ್ನ ಕರ್ಕೊಂಡೋಗಿ ಅದನ್ನು ಒಂದು ಮರದಡೆ ಬಿಡ್ತಾರೆ. ಬಟ್ ಈ ಮೂಮೆಂಟ್ ಮಾತ್ರ ತುಂಬ ಬ್ಯಾಡ್ ಫೀಲ್ ಆಗುತ್ತೆ. ನನಗಂತೂ ನೋಡಿದಾಗ ಒಂಥರ ಅಳುನೇ ಬಂದಂಗೆ ಆಯಿತು. ದೇವ್ರನ್ನ ಬೀಳ್ಕೊಡುಗೆ ಸಮಾರಂಭ ಇದು ದೇವ್ರದ್ದು. ಬಟ್ ಆದರೂ ತುಂಬಾ ಚೆನ್ನಾಗಿತ್ತು ಜಾತ್ರೆ. ನಾವು ಮಾಡಿರಲ್ಲ ಅಂತ ಒಂದೇ ಬೇಜಾರು. ಇನ್ನು ಮತ್ತಷ್ಟು ಇದೇ ಥರ ವಿಡಿಯೋಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.